ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಜೈ ಮಾದಿಗರ ಬೌದ್ಧಿಕ ವೇದಿಕೆ ವತಿಯಿಂದ ಬಂಡಿ ಕೊಡಗೆಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಮಾದಿಗ ಜನಾಂಗಕ್ಕೆ ಸೇರಿದ ಚಂದನ್ ಕುಮಾರ್ ಅವರನ್ನ ದಿನಾಂಕ 16/7/2024ರಂದು ಮಂಗಳವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಕೋಲೆಗಡುಕ 420 ಬಿಕೆ ಮಂಜು ಹಾಗೂ ಇತರರ ಮೇಲೆ ಹಾಕಿರುವ ಬಾಗಲೂರು ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 0205/24ರಂತೆ ಹಾಕಿರುವ ಮೊಕದ್ದಮೆಯಂತೆ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರುವ ಭ್ರಷ್ಟ ಎಸಿಪಿ, ಭ್ರಷ್ಟ ಸರ್ಕಲ್ ಇನ್ಸ್ಪೆಕ್ಟರ್, ಭ್ರಷ್ಟ ಕ್ರೈಮ್ ಇನ್ಸ್ಪೆಕ್ಟರ್ ಅವರನ್ನ ಕೂಡಲೇ ಅಮಾನತುಗೊಳಿಸಲು ಹಾಗೂ ಬಂಡಿ ಕೊಡಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಹದೇವ ಕೊಡಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ನ 119ರಲ್ಲಿ 4 ಎಕರೆ ಜಮೀನನ್ನ ಅಕ್ರಮವಾಗಿ 2009 ಮತ್ತು 10ನೇ ಸಾಲಿನ ಗ್ರಾಮ ಪಂಚಾಯಿತಿ ಫಾರಂ ನಂಬರ್ 9 ಮತ್ತು 10ನೇ ಖಾತೆ ಪುಸ್ತಕದಲ್ಲಿ ಭ್ರಷ್ಟ ಆಡಳಿತ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಭಾರತೀಯವರನ್ನ ಅವರ ಸ್ವಂತ ಬರವಣಿಗೆಯಿಂದ 317ರಿಂದ 369ರ ತನಕ ಒಟ್ಟು 52 ಖಾತೆಗಳನ್ನು ಅಕ್ರಮವಾಗಿ ಪುಸ್ತಕದಲ್ಲಿ ನೋಂದಣಿ ಮಾಡಲು ಭ್ರಷ್ಟ ರೆವೆನ್ಯೂ ಬ್ಯಾಂಕರ್ಗಳ ಮುಖಾಂತರ ಕೋಟ್ಯಾಂತರ ರುಗಳ ಅವ್ಯವಹಾರವನ್ನ ಮಾಡಿರುವುದರಿಂದ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಜೈ ಮಾದಿಗರ ಬೌದ್ಧಿಕ ವೇದಿಕೆಯಿಂದ ಇಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸಿದ್ದರಾಜುರವರು ರಾಜ್ಯಾಧ್ಯಕ್ಷರು, ಆದಿ ಜಾಂಬವ ಸಂಘ ಮುತ್ತುರಾಜ್ ರಾಜ್ಯಾಧ್ಯಕ್ಷರು, ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು, ರಮೇಶ್ ಕುಮಾರ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಿದ್ದಪ್ಪನವರು ರಾಜ್ಯಾಧ್ಯಕ್ಷರು, ಕೆಸಿ ಆನಂದ್ ರವರು, ಕೆಸಿ ಪ್ರಸಾದ್ ರವರು, ದೇವರಾಜ್ ರವರು, ಸಂಗಮೇಶ್ ಮತ್ತು ಹನುಮಂತರಾಜು ಅಧ್ಯಕ್ಷರು, ಓಬಳೇಶ್ ರವರು, ಶಿವಕುಮಾರ್, ಗಾಯತ್ರಿಯವರು, ವೆಂಕಟರಮಣಪ್ಪ, ಶೇಖರ್ ಇನ್ನೂ ಹಲವಾರು ಅಧ್ಯಕ್ಷರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಅಧಿಕಾರಿಗಳಿಗೆ ಧಿಕ್ಕಾರ, ದಲಿತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ. ಬಂಧಿಸಿ 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 ರಾಜನ್ನ ಬಂಧಿಸಿ 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 ರಂಗನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ, ಕೂಡಲೇ ಕ್ರಮ ಕೈಗೊಳ್ಳಿ. ಪೊಲೀಸ್ ಅಧಿಕಾರಿಗಳೇ ಬೇಕೇ ಬೇಕು, ಬೇಕೇ ಬೇಕು. ಆರೋಪಿಗಳನ್ನು ಬಂಧಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಆರೋಪಿಗಳನ್ನು ಬಂಧಿಸಿದಂತ ಎಸಿಪಿಗೆ, ಬಾಗಲೂರು ಪೊಲೀಸ್ ಅಧಿಕಾರಿಗಳಿಗೆ, ಬಾಗಲೂರು ಪೊಲೀಸ್ ಅಧಿಕಾರಿಗಳಿಗೆ, ಬಾಗಲೂರು ಪೊಲೀಸ್ ಅಧಿಕಾರಿಗಳಿಗೆ, ಕೃಷ್ಣ ಬೈರೇಗೌಡನಿಗೆ, ಕೃಷ್ಣ ಬೈರೇಗೌಡನಿಗೆ, ಕೃಷ್ಣ ಬೈರೇಗೌಡನಿಗೆ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕ್ರಮ ತಗೊಳ್ಳದೆ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಏನೇ ಆಗಲಿ ಎಲ್ಲ ಮುಂದೊಂದು ದಿನ ಏನು ಗೊತ್ತಾ, ಅವ್ರಿಗೊಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಹೋರಾಟಕ್ಕೆ ಬಂದಿದ್ದೀವಿ. ಅವ್ರಿಗೊಂದು ನ್ಯಾಯ ಸಿಗಬೇಕು. ಇದೇ ರೀತಿ ಮುಂದೆ ಯಾವುದೇ ಒಂದು ಈ ಥರ ಕ್ರಮ ಇನ್ನೊಂದು ಯಾವುದು ಆಗಬಾರ್ದು. ಇದು ಮುಂದಿನ ಪೀಳಿಗೆಗೆ ಒಂದು ಎಚ್ಚರಿಕೆ ವಹಿಸಿ ಇದೇ ರೀತಿ ಯಾವುದೇ ಆಗಲಿ ಒಂದು ಈ ಥರ ಕ್ರಮ ಆಗಲಿ ಮತ್ತೊಂದು ಕಾನೂನು ರೀತಿ ಏನೇ ಆಗಲಿ ನಡಿಬೇಕು. ಬಟ್ ಆದರೆ ಕಾನೂನಿಗೆ ಕೆಲವ್ರಿಗೆ ಏನೇ ಆಗಿಬಿಟ್ಟಿದೆ ಅಂದರೆ ಬರೀ ನಿರ್ಲಕ್ಷ್ಯ, ಯಾರು ಇದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ. ಯಾರೇ ಆಗಲಿ ಒಂದು ಏನೋ ಗೊತ್ತಾ, ಈ ದುಡ್ಡಿನ ಅಂಬವ, ದುಡ್ಡು ಅಂತಿದ್ರೆ ಏನು ಬೇಕೋ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಈಗಿನ ಇರುವ ಕೆಲವರು ಮೆಂಬರ್ಗಳೆಲ್ಲ ಈ ಥರ ಇದ್ದಾರೆ. ಹಾಗಾಗಿ ಆದಷ್ಟು ಪುಣ್ಯ ಅವ್ರು ಬೇಗ ಬಂದಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಸಂಘದವರಿಗೆ ಕೇಳ್ತೀನಿ. ಬಂಡಿಕೊಡಗೆಹಳ್ಳಿ ಗ್ರಾಮದ ಉಪಾಧ್ಯಕ್ಷನಾಗಿರೋಂಥ ಮಂಜು ಮತ್ತು ಮೇಘರಾಜು, ರಂಗಪ್ಪನ ಮಗ ಮೊಮ್ಮಗ ಇನ್ನಿತರು ಸೇರ್ಕೊಂಡು ಟೋಟಲ್ ಒಂದು 10ರಿಂದ 15 ಜನ ನಮ್ಮ ತಂಗಿ ಮಗನ್ನ ಮರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಮರಣಾಂತಿಕ ಹಲ್ಲೆ ಮಾಡಿ 17ನೇ ತಾರೀಕು ನಾವು 16ನೇ ತಾರೀಕು ನೈಟ್ ನಾವು ಕಂಪ್ಲೇಂಟ್ ಕೊಟ್ಟು 16ನೇ ತಾರೀಕು ನೈಟ್ 4 ಗಂಟೆಗೆ FIR ಮಾಡಿಸ್ತೀವಿ. ಅಟ್ರಾಸಿಟಿ ಕೇಸ್ ಆಗುತ್ತೆ, 307 ಕೇಸ್ ಆಗುತ್ತೆ, 307 ಕೇಸ್ ಆಗುತ್ತೆ. ಕೇಸಾಗಿ ಇಂದಿಗೆ 4ರಿಂದ 5 ದಿನ ಆಗುತ್ತೆ. ಇದುವರೆಗೂ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ದಲಿತರಿಗನ್ನೋದು ಒಂದು ದಿಗ್ಲು ಭಯ ಇಲ್ದಿರೇ, ಅಟ್ರಾಸಿಟಿಗೆ ಒಂದು ಬೆಲೆ ಇಲ್ದಿರೇ, ಒಂದು ಕೊಲೆಗೆ ಒಂದು ಬೆಲೆ ಇಲ್ದಿರೇ ಅವ್ರು ಇದುವರೆಗೂ ಬಂಧಿಸಿಲ್ಲ. ಆಮೇಲೆ ನಮ್ಮ ಕೇಸ್ ಆಗಬೇಕಾದ್ರೆ ನಮ್ಗೆ ಎಷ್ಟು ಹಿಂಸೆ ಅಂದರೆ ಗೊತ್ತಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ACP ಇದ್ದಾರೆ ಅಂತ ಭ್ರಷ್ಟಾಧಿಕಾರಿಗಳು ನಾನು ಎಲ್ಲಿ ನೋಡಲಿಲ್ಲ. ಯಾಕಂದರೆ ಸುಮ್ಮನೆ ಬರ್ತಾರೆ, ಸುಮ್ಮನೆ ಹೋಗ್ತಾರೆ. ಏನು ಸರ್ಕಾರದ ಸಂಬಳ ತಗೊಂಡು ಇವರು ಕೊಲೆ ಮಾಡೋಕ್ಕೆ ಹೋದ್ರೂ ಒಬ್ಬರನ್ನ ಆರೋಪಿನ ಬಂಧಿಸಿಲ್ಲ ಅಂದರೆ ಇವರು ಪೊಲೀಸ್ ಗನ್ಲ ಯಾಕಂತ ನಮ್ಗೆ ಅನಿಸುತ್ತೆ. ಹಿಂದೆ ಇದ್ದರು ಖಡಕ್ ಆಫೀಸರ್ಗಳು,
ಅಂಜನ್ ಕುಮಾರ್ ಆಗಿರಲಿ, ನಂದಕುಮಾರ್ ಆಗಿರಲಿ, ರಾಮಮೂರ್ತಿಯವರಾಗಿರಲಿ, ಪ್ರವೀಣ್ ವರ್ಣಿಯವರು ಇರ್ಬೋದು, ಪ್ರಶಾಂತ್ ವರ್ಣಿ ಭಾಳ ಯಶಸ್ವಿ ಆಗಿದ್ದು ಮಾಡೋ ನಮ್ಮ ರಂಗಪ್ಪ ACPಯರು ಮತ್ತು ಇನ್ನೂ ಹಲವಾರು ACPಗಳು ಬಂದು ಕೆಲಸ ಮಾಡಿದೆ. ಈಗ ಬಂದಿರೋಂಥ ACP ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಭ್ರಷ್ಟ ಅಧಿಕಾರಿಯಾಗಿ ಬಂದಿದ್ದಾನೆ. ಏನು ಮಾಡ್ತಾಯಿಲ್ಲ ಸ್ಲಮ್ ಇದರಲ್ಲಿ. ಆಮೇಲೆ ಕ್ರೈಮಲ್ಲಿ ಓಡಾಡ್ಕೊಂಡಿರ್ತಾನೆ, ಅಲ್ಲಿಲ್ಲ ರೋಲ್ ಕಾಲ್ಗಳು ಮಾಡ್ಕೊಂಡು, ಆಮೇಲೆ ರಿಯಲ್ ಎಸ್ಟೇಟ್ ದಾಂಧಲೆಗಳು ಮಾಡ್ಕೊಂಡು ಬಿದ್ದವ್ರೆ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳು. ಫೋನ್ ಮಾಡ್ರಿ, ಇದುವರೆಗೂ ಒಬ್ಬ ನಾವು ಏನು ನಾವು ಮರಣಂತಿವಾಗಿ ಅಲ್ಲೇ ಒಳಪಟ್ಟಂತ ನಾವಿದ್ದೀವೋ ನಮ್ಗೆ ಗಮನ ಮರೆಸ್ತಾ ಇಲ್ಲ. ಇದುವರೆಗೂ ಒಬ್ಬ ಪೊಲೀಸರು ಬಂದವ ನಮ್ಗೆ ಏನಂತ ನಿಮ್ಮ ಕಷ್ಟ ಅಂತ ಕೇಳ್ತಾ ಇಲ್ಲ. ಇನ್ನು ಈ ಕಿತ್ತೋಗಿರೋ ಸರ್ಕಾರ ಯಾವ ರೀತಿ ನಡೆಸ್ತಾರಂತ ಗೊತ್ತಿಲ್ಲ. ಈ ಕೃಷ್ಣ ಬೈರೇಗೌಡದ ಹಾಳಾಗೋವರೆಗೂ ನಮ್ಮ ದಲಿತರಲ್ಲಿ ಉದ್ಧಾರ ಆಗಲ್ಲ. ಹಂಗೆ ವ್ಯವಸ್ಥಿತವಾಗಿ ಹಂಗೆ ಮಾಡ್ತಾಯಿದ್ದಾರೆ. ಎಲ್ಲಂದ್ರೆ ಎಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಈ ಥರ ಮಾಡಾಕಿ ನನ್ನ ತಂಗಿ ಮಗನ್ನ ನಮಗೆಲ್ಲ ಜೊತೆಯಲ್ಲಿರ್ತಾನೆ, ನಮಗೆಲ್ಲ ಬೆಂಬಲ ಕೊಡ್ತಾರೆ, ನಮ್ಮ ಬೆನ್ನೆಲ್ಲ ಬರ್ತದೆ ಅಂತೇಳಿ 10 ಜನ ಮಚ್ಚುಗಳು ಲಾಂಗ್ಗಳು ತಗೊಂಡು ಹೊಡೆದಾಕಿ ಅವನ್ನ ಸಾಯಿಸಾಕಿ ಬಿಸಾಕ್ಬಿಟ್ಟು ಹೋಗ್ತಾರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ನಿಮಗೆ? ಅದು ರಾತ್ರಿ 8 ಗಂಟೆಗೆ ಮನೆ ಹತ್ರ ಬಂದ್ಬಿಟ್ಟು ನೀವೇ ಬೈಕ್ಗಳನ್ನ ಇದು ಮಾಡಿ ಅವನು ಒಬ್ಬನ ಮೇಲೆ ಹೋಗ್ಬಿಟ್ಟು ಏನೋ ಕೈಲ್ದನ್ನ 10 ಜನ ಬಂದು ಬೈಕ್ಗಳಲ್ಲಿ ಬಂದು ಹೊಡೆದಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಿರಲ್ಲ. ಏನು ಮಾಡಬೇಕು? ನಾವೇನೇನಿಲ್ಲ ಅಂದರೆ ಇವತ್ತು ನನ್ನ ಮಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಬಿದ್ದವನೇ, ಸಾವು ಬದುಕಿನಲ್ಲಿ ಬಿದ್ದವನೇ. ಒಬ್ಬರು ನೋಡೋರಿಲ್ಲ, ಒಬ್ಬ ಅಧಿಕಾರಿ ವರ್ಗದವ್ರು ಇದುವರೆಗೂ ಬಂದು ಭೇಟಿ ಮಾಡಲಿಲ್ಲ. ನಾವು ಎಷ್ಟೊಂದು ಯಾರು ಹೇಳಿದ್ರು ಒಂದು ಕಂಪ್ಲೇಂಟ್ ಮಾಡ್ರು, ಒಬ್ರು ಇದಿಲ್ಲ ಅಂದರೆ ನಾವೇನು ಮಾಡಬೇಕು? ಈಗ ತಾನೇ ಪ್ರಭಾವ ಇದೆಯಾ ಅವ್ರ ಮೇಲೆ, ಏನು ಕ್ರಮ ಕೈಗೊಳ್ಳಬೇಡಿ ಅಂತ ಏನು ಹೇಳ್ತೀವಿ? ಈ ರಾಜಕಾರಣ ಏನಿದೆ, ರಾಜಕಾರಣಕ್ಕೆ ಅಧಿಕಾರಿಗಳು ಗುಲಾಮರಾಗೇ ಇರ್ತಾರೆ. ಯಾಕಂದರೆ ಇವ್ರಿಗೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿರಲ್ಲ. ಯಾಕಂದ್ರೆ ಎಲ್ಲ ಏಂಜಲ್ ಕಾಸು ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಅದೇ ಏಂಜಲ್ ಕಾಸುಗಳಿಂದ ಇವ್ರದ್ದು ಏಂಜಲ್ ಕಾಸು ಮಾಡೋಕ್ಕೆ ಬರ್ತಾ ಇರ್ತಾರೆ. ಇವರೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಕರೆಕ್ಟಾಗಿ ಇವ್ರು ಓದ್ಕೊಂಬಂದು ನಾನು ಅಧಿಕಾರಿ ಆಗಿದ್ದೀನಿ ಅಂತ ಬಂದಿದ್ದರೆ ಇವರು ನೀಟಾಗಿ ನಮ್ಮ ದಲಿತರು ಬರೋಗಿ ನ್ಯಾಯ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಏಂಜಲ್ ಬೀಸ್ ಹಾಕಿರ್ತಾರೆ, ತಿರ್ಗಾ ಏಂಜಲ್ ತೊಗೊಳಕ್ಕೋಸ್ಕರ ಮಾಡಿದ್ದಾರೆ. ರಾಜಕಾರಣದಲ್ಲಿ ಕುಮ್ಮಕ್ಕೆ ಕೇಳ್ತಿರು, ಇವ್ರು ಏನು ಮಾಡೋಕ್ಕಾಗಲ್ಲ. 100% ರಾಜಕಾರಣದಲ್ಲಿ ಕುಮ್ಮಕ್ನಿಂದ ಇದ್ದಾರೆ ಮಾಡ್ತಾಯಿದ್ದಾರೆ. ನಾವು ಒಬ್ಬ ರಾಜಕಾರಣಿನೇ. ನಾವು ಇಂಥ 3rd ಕ್ಲಾಸ್ ರಾಜಕಾರಣ ನಾವು ಮಾಡೋಕ್ಕೆ ಹೋಗಲ್ಲ. ಅಂಬೇಡ್ಕರ್ ಸಿದ್ಧಾಂತ ಏನಿದೆ ಆ ರಾಜಕಾರಣ ಮಾಡ್ತೀವಿ ನಾವು. ಇದುವರೆಗೆ ಏನಿದೆ ನಾವು ಮಾಡೇ ಮಾಡ್ತೀವಿ. ಆದರೆ ಎಲ್ಲ ವಿಚಾರದಲ್ಲಿ ಇವತ್ತು ಪ್ರತಿಯೊಂದು ನಮ್ಮ ಪಾರ್ಟಿಗಳಿಂದ, ನಮ್ಮ ಸಂಘಟನೆಗಳಿಂದ, ಜನಪರ ಪಕ್ಷಗಳಿಂದ ನಾನು ಹೋರಾಟನ ಹಮ್ಕೊತೀವಿ. ಇಷ್ಟರಲ್ಲೇ ಹಮ್ಕೊತೀವಿ. ಇವತ್ತು ಒಂದು ಏನು ಕಮಿಷನರ್ಗೆ ನಾವು ಹೋಗ್ತೀವಿ ಅಂತ ಮಾತಾಡ್ಬಿಟ್ಟು ಮುಂದಿನ ನಾವೇನು ಮಾಡಬೇಕಂದ್ರೆ ವ್ಯವಸ್ಥಿತ ಮಾಡ್ತೀವಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮುಂಚೆ ನಾವು ದಲಿತರ ಪರವಾಗಿರ್ತೀವಿ, ದಲಿತರ ರಕ್ಷಣೆ ಮಾಡ್ತೀವಿ, ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಅಧಿಕಾರಕ್ಕೆ ಬಂದ ಮೇಲೆ ಈ ಥರ ಏನೇ ಘಟನೆ ನಡೆದ್ರು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನು ಹೇಳಿ ಸರ್? ಈಗ ಉದಾಹರಣೆಗೆ ನಿಮಗೆ ಗೊತ್ತಿದೆಯಲ್ಲ, ಈ ಗ್ಯಾರಂಟಿ ಕಾರ್ಡ್ ಕೊಡಲ್ಲ. ಈಗ ಅನುಭವಿಸ್ತಾ ಇರೋದು ನೋಡ್ತಾ ಇರಲಿಲ್ವಾ? ಎಲ್ಲ ಬಂದು ಸುಳ್ಳಾಶ್ವಾಸಗಳನ್ನೇ ಕೊಡಬೇಕಷ್ಟೇ. ಮತದಾನ ಬೇಕಲ್ಲ. ಆ ಚೇರಲ್ಲಿ ಕುತ್ಕೊಂಡಾಗ ಎಷ್ಟು ಸುಳ್ಳು ಹೇಳ್ಬೇಕು ಸುಳ್ಳು ಹೇಳ್ತಾರೆ. ಆಮೇಲೆ ಅದು ಮಾಡ್ಕೊಳಕ್ಕೆ ಯಾರ ಕೈಲಿ ಆಗಲ್ಲ ಸರ್. 10% ಮಾಡಲ್ಲ. ಇನ್ನು ದಲಿತನೇ ನಿರ್ನಾಂಶ ಮಾಡ್ತಾರೆ ಬಿಟ್ಟರೆ ದಲಿತರು ಓಟ್ ಬೇಕಷ್ಟೇ, ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ. ಮುಂದೆ ಹೋಗೋಣ. ಈಗ ನಾವೇನು ಇತ್ತೀಚೆಗೆ ಹಿಂದೆ ಇದ್ದಂಥ ಸರ್ಕಾರಗಳು ದಲಿತರ ವಿರೋಧ ಇತ್ತು. ಈಗ ಬಂದಿರತಕ್ಕಂಥ ಸರ್ಕಾರ ದಲಿತರ ಪರ ಇದೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಇವತ್ತು ನಾವು ಅವ್ರನ್ನ ಆರಿಸಿ ಕಳಿಸಿದ್ದೀವಿ. ಆದರೆ ಇವತ್ತು ನೀವು ನೋಡಿ, ಭಾಳಷ್ಟು ಕಡೆ ದೌರ್ಜನ್ಯಗಳು ನಮ್ಮ ಮೇಲೆ ಆಗ್ತಾಯಿದೆ, ದಲಿತರ ಮೇಲೇ ಆಗ್ತಾಯಿದೆ ಜಾಸ್ತಿ. ಈ ಸರ್ಕಾರ ಬಂದ ಮೇಲೆ ಕೂಡ ಇದೇ ರೀತಿಯಾದಂಥ ಒಂದು ದೌರ್ಜನ್ಯಗಳು ಹೆಚ್ಚಾಗಿ ಆಗ್ತಾಯಿದ್ದಾವೆ. ನೋಡಿ, ನಿನ್ನೆ ನೀವು ಗಮನಿಸಿರ್ಬೋದು, ಈ GT ಮಾಲ್ ಅನ್ನೋದರಲ್ಲಿ ಒಬ್ಬ ಪಂಚೆ ಉಟ್ಕೊಂಡು ಬಂದ ಅಂತೇಳಿ ಒಬ್ಬ ರೈತನ್ನ ನೀವು ಅವ್ರನ್ನ ಒಳಗಡೆ ಬಿಡದೇ ಇರೋದಕ್ಕೆ ಇವತ್ತು ಈ BBMP ಅಥವಾ ಜಿಲ್ಲಾಡಳಿತ ಇವತ್ತು ಆ GT ಮಾಲ್ನೇ ಕ್ಲೋಸ್ ಮಾಡಿಸಿದ್ದಾರೆ. ಆ ರೀತಿ ಇವತ್ತು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯಗಳಾದಮೇಲೆ ಏನಾದರೂ ನೀವು ಆ ಥರದ ಒಂದು ಆ್ಯಕ್ಷನ್ ತಗೊಂಡಿದ್ದೀರಾ ಇಲ್ಲಿವರೆಗೂ? ನನಗನ್ಸುತ್ತೆ ಪೊಲೀಸ್ ಇಲಾಖೆಯವರು ಯಾಕೋ ಭಾಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ವಿಷಯದಲ್ಲಿ. ಆದ್ದರಿಂದ ನಾವು ಇವತ್ತು ಪೊಲೀಸ್ ಕಮಿಷನರ್ನ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಇನ್ನು ಮೇಲೆ ಮರುಕಳಿಸಬಾರ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.